ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ಬಟ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸರ್, ಇಬ್ಬರು ತಳ ಸಮುದಾಯದಿಂದ ಬಂದು ಸರ್, ಈಗ ನೀವು 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆದಾಗ ಇದನ್ನು ನಿರೀಕ್ಷೆ ಮಾಡಿದ್ರೆ ಈ ರೀತಿ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಲೂ ಇಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತಲೂ ನಿರೀಕ್ಷೆ ಮಾಡಿರಲಿಲ್ಲ. MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಸಾರಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ದಾಖಲೆಯನ್ನು ಬರೆದ ಸಿದ್ದರಾಮಯ್ಯನವರು, ಛಲದಂಕ ಮಲ್ಲ ಸಿದ್ದರಾಮಯ್ಯನವರು ದಾಖಲೆಯನ್ನು ಬರೆದಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿದಂತಹ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಮೊದಲಿಗರಾಗಿ ನಿಲ್ತಾ ಇದ್ದಾರೆ. ಎರಡನೆಯದಾಗಿ ದೇವರಾಜ ಅರಸು ಅವರು ನಿಲ್ತಾ ಇದ್ದಾರೆ. ಇದೊಂದು ಮೈಲಿಗಲ್ಲು. ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ನಡೆಯನ್ನು ನಾವು ನೋಡ್ಕೊತಾ ಬಂದರೆ ಅವರ ಸಿದ್ಧಾಂತ ಯಾವತ್ತೂ ಬದಲಾವಣೆ ಆಗಿಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಇವತ್ತಿಗೂ ಸಹ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ಆ ವಿಡಿಯೋದಲ್ಲಿ ಅವರು ಹೇಳ್ತಾರೆ, ಶೋಷಿತ ವರ್ಗಗಳು ಸಂಘಟನೆಯನ್ನು ಮಾಡಬೇಕು, ನಾನೊಬ್ಬ ಮುಖ್ಯಮಂತ್ರಿ ಆಗಿದ್ದೇನೆ ಅನ್ನೋದು ಸಹ ಅವರು ಆ ಕುರ್ಚಿಯಲ್ಲಿದ್ದರೂ ಸಹ ಶೋಷಿತರ ಪರವಾಗಿ ಮಾತನಾಡಿರುವಂತಹ ಆ ವಿಡಿಯೋ ಏನು ಹೇಳುತ್ತೆ ಅಂತಂದರೆ, ಧ್ವನಿ ಇಲ್ಲದವರು ಹೋರಾಟ ಮಾಡಬೇಕು, ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ಅಂತ. ಇದು ಸಿದ್ದರಾಮಯ್ಯನವರ ಸಿದ್ಧಾಂತ, ಸಿದ್ದರಾಮಯ್ಯನವರು ನಡೆದಂಥ ದಾರಿ. ಸಿದ್ದರಾಮನ ಉಂಡಿಯಿಂದ ಪ್ರಾರಂಭ ಆದಂತಹ ಅವರ ರಾಜಕೀಯ ಜೀವನ ಇವತ್ತು ವಿಧಾನಸೌಧದ 3ನೇ ಮಹಡಿ ಕಾವೇರಿ ನಿವಾಸದಲ್ಲಿ ಇವತ್ತು ನಿರಂತರವಾಗಿ ಅವರು ನೋಡ್ತಾ ಬಂದಿರುವಂಥವರಿಗೆ ಅದು ಅರ್ಥ ಆಗುತ್ತೆ ಸಿದ್ದರಾಮಯ್ಯನವರು ಯಾವ ರೀತಿ ಹಂತವಾಗಿ ಮೇಲೆ ಬಂದರು ಅಂತೇಳಿ. ಅವರ ಆಡಳಿತ ವೈಖರಿಯನ್ನು ಟೀಕೆ ಮಾಡುವಂಥದ್ದು ಒಂದು ಕಡೆ, ಆದರೆ ಒಬ್ಬ ವ್ಯಕ್ತಿ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂತಹ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಕುರಿಗಾಹಿಯ ಮಗನಾಗಿ ನೇರವಾಗಿ ಶಾಲೆಗೆ 1ನೇ ಕ್ಲಾಸಿಂದ ಸೇರದೆ ನೇರವಾಗಿ ಅಡ್ಮಿಷನ್ ಆಗಿ ವಕೀಲಿಕೆ ಸ್ಟಾರ್ಟ್ ಮಾಡಿ, ಅದಾದ ನಂತರ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ, ಅದಾದ ನಂತರ ಶಾಸಕರಾಗಿ, ಅಧ್ಯಕ್ಷರಾಗಿ, ಸಚಿವರಾಗಿ, ಹಣಕಾಸು ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಇವತ್ತು ದಾಖಲೆಯನ್ನು ಬರೆದಿದ್ದಾರೆ. ಮುಂದೊಂದು ದಿವಸ ಕೇಂದ್ರದಲ್ಲೂ ಸಹ ಪ್ರಧಾನಮಂತ್ರಿ ಆಗುವಂತಹ ಯೋಗವೂ ಇರ್ಬೋದು, ಯಾರಿಗೂ ಗೊತ್ತು. HD ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಯಾರಾದರೂ ಅಂದ್ಕೊಂಡಿದ್ರಾ? HD ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿತ್ತು? ಅವ್ರಿಗೆ ಗೊತ್ತಿರಲಿಲ್ಲ. ಪ್ರಧಾನಮಂತ್ರಿ ಆದ್ರಲ್ಲ, ಹೇಳಲಿಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಆಗಬಹುದು, ಅವಕಾಶಗಳಿದ್ದಾವೆ. ಇಡೀ ಭಾರತ ದೇಶದಲ್ಲಿ ಸಿದ್ದರಾಮಯ್ಯನವರನ್ನು ಹಿಂದುಳಿದ ವರ್ಗದ ನಾಯಕರು ಅಂತ ನೋಡ್ತಾ ಇದ್ದಾರೆ. ಎಲ್ಲೂ ಸಹ ಅವರು ಆ ಸಿದ್ಧಾಂತವನ್ನು ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಅಂತಂದರೆ ಅದರ ಮೇಲೆ ನಡ್ಕೊಂಡು ಹೋಗ್ತಾ ಇರುವಂತಹ ವ್ಯಕ್ತಿ. ಎಲ್ಲೂ ಸಹ ಅವ್ರು ಹೇಳ್ತಾರೆ, ಹಸಿದವನಿಗೆ ಅನ್ನ ಬೇಕು, ಅನ್ನಭಾಗ್ಯ ಕೊಟ್ಟೆ. ಶೋಷಿತರಿಗೆ ಅವರ ಸಂಖ್ಯೆ ಗೊತ್ತಾಗಬೇಕು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅವರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಗೊತ್ತಾಗಬೇಕು ಅಂತೇಳಿ 2013-2018 ಅವಧಿನಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಅರ್ಥ ಜಾತಿ ಗಣತಿಯನ್ನು ಮಾಡಿತ್ತು. ಅದನ್ನು ವಿರೋಧ ಮಾಡಿದ್ರು. ಈಗ ಅದನ್ನು ವಿರೋಧ ಮಾಡಿದ್ರು ಸಹ ಈ ಅವಧಿನಲ್ಲಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಿ ಈಗ ಆ ವರದಿ ರೆಡಿ ಆಗ್ತಾ ಕೂತಿದೆ. ಅವರ ಉದ್ದೇಶ ಇಷ್ಟೇ, ಶೋಷಿತ ವರ್ಗಗಳಿಗೆ ನ್ಯಾಯ ಸಿಗಬೇಕು, ಅವಕಾಶ ವಂಚಿತರಿಗೆ ಅವಕಾಶ ಸಿಗಬೇಕು. ಅದು ರಾಜಕೀಯ ಆಗಿರಲಿ, ಸಾಮಾಜಿಕ ಆಗಲಿ. ಸುಮಾರು 80% ಇರುವಂತಹ ಈ ಶೋಷಿತ ವರ್ಗಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳುವುದೇ ಸಿದ್ದರಾಮಯ್ಯನವರ ಅವರ ಗುರಿ ಆಗಿರುವಂಥದ್ದು. ಅವರ ಮಾತಿನ ಶೈಲಿಯೂ ಅಷ್ಟೇ, ಸಂಘಟನೆಯ ಬಗ್ಗೆ ಅವರು ಮಾತನಾಡಿರುವಂತಹ ಮಾತುಗಳು ಸಹ ಅದಕ್ಕೆ ಪುಷ್ಟೀಕರಿಸುತ್ತೆ. ನಾವು ಮಾಧ್ಯಮಗಳು ಮಾತನಾಡಬೇಕಾಗಿರೋದು ಇಂತಹ ವಿಚಾರದಲ್ರಿ. ಹಿಂದೆ ಭಾರತೀಯ ಜನತಾ ಪಕ್ಷ 2019ರಲ್ಲಿ ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪನವರ ಮೂಲಕ ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಆಹ್ವಾನ ಕೊಟ್ಟಿದ್ದರು. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ.
ಕೇಂದ್ರಕ್ಕೆ ಬನ್ನಿ ಹಣಕಾಸು ಸಚಿವರನ್ನಾಗಿ ಮಾಡ್ತೇವೆ ಅಂತ ಹೇಳಿದರು. ಅವರು ಒಂದೇ ಮಾತು ಹೇಳಿದ್ದು, ನಿಮ್ಮ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಒಗ್ಗೋದಿಲ್ಲ, ನಾನು ಶೋಷಿತರ ಪರವಾಗಿ ನನ್ನದೇ ಆದಂತಹ ಸಮಾಜವಾದಿ ಚಿಂತನೆಗಳೊಂದಿಗೆ ಇದ್ದೇನೆ ಅಂತೇಳಿ ನಗುತ್ತಲೇ ನಿರಾಕರಿಸಿರುವಂಥದ್ದು. ಆವಾಗ ಭಾರತೀಯ ಜನತಾ ಪಕ್ಷ ಈ ಪ್ರಯತ್ನವನ್ನು ಮಾಡಿತ್ತು. ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಕಂಠಸ್ಯ ಮಿತ್ರರು. ಆ ಸಮಯದಲ್ಲಿ ಯಡಿಯೂರಪ್ಪನವರ ಮೂಲಕ ಸಿದ್ದರಾಮಯ್ಯನವರಿಗೆ ಆಹ್ವಾನ ಮಾಡಿತ್ತು. ಆದರೆ ಆ ಕ್ಷಣದಲ್ಲಿ ಯೋಚನೆಯೂ ಮಾಡದೆ ಅದನ್ನು ನಿರಾಕರಿಸಿದ್ರು. ಕೇಂದ್ರ ಹಣಕಾಸು ಸಚಿವರಾಗ್ತಿದ್ರು ಅವತ್ತು, ಅದನ್ನು ನಿರಾಕರಿಸಿದ್ರು. ಇದು ಸಿದ್ದರಾಮಯ್ಯನವರ ಸಿದ್ಧಾಂತ ಅಂತೇಳಿ. ಅವರು ಮತ್ತೇನು ಮಾಡ್ತಾರೋ, ಆಡಳಿತ ಸರಿಗೆ ಮಾಡ್ತಾ ಇದ್ದಾರೋ ಮಾಡಿಲ್ವೋ, ಮತ್ತೊಂದೋ ನಾವು ಸಹ ಅವರ ಆಡಳಿತದ ತಪ್ಪುಗಳನ್ನು ನಾವು ಸಹ ಟೀಕೆ ಮಾಡ್ತೀವಿ, ಅವರ ಸರ್ಕಾರದ ನಿಲುವುಗಳನ್ನು ಟೀಕೆ ಮಾಡ್ತೀವಿ, ಅವರು ನಡೀತಾ ಇರುವಂತಹ ದಾರಿ ಸರಿ ಇಲ್ಲ ಅಂತ ಹೇಳ್ತೀವಿ. ಆದರೆ ಒಬ್ಬ ಕುರಿಗಾಹಿಯ ಮಗ ಸಿದ್ದರಾಮನ ಉಂಡಿಯ ಸಿದ್ದರಾಮಯ್ಯ ಇವತ್ತು ಈ ಹಂತಕ್ಕೆ ದಾಖಲೆಗಳನ್ನು ಮುರಿದು ತಾನೊಬ್ಬ ಮೊದಲ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಮುಂದೆ ಈಗ ಏನು ಸಮ್ಮಿಶ್ರ ಸರ್ಕಾರಗಳು, ಆ ಸರ್ಕಾರಗಳು ಈಗಾಗಲೇ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅಂಥೇಳಿ BJP JDS ಜೊತೆ ಸೇರಿಕೊಂಡಿರುವಂತಹ ಮೈತ್ರಿ ಸರ್ಕಾರ ಆಗೋಗಿದೆ. ಮೈತ್ರಿ ಪಕ್ಷಗಳು ಬರ್ತವೆ, ಸಣ್ಣ ಪುಟ್ಟ ಪಕ್ಷಗಳು ಉದ್ಭವ ಆಗುತ್ತೆ. ಮುಂದೆ ಈ ರೀತಿಯಾಗಿರಬೇಕಾದ್ರೆ ಯಾರೂ ಸಹ ಇಷ್ಟು ಸುದೀರ್ಘವಾಗಿ ಮುಖ್ಯಮಂತ್ರಿ ಆಗುವಂತಹ ಏನು ಯೋಗನೂ ಇಲ್ಲ. ಅಂತಹ ಯಾವುದೇ ಬೆಳವಣಿಗೆಯ ಲಕ್ಷಣಗಳು ಇವತ್ತು ನಮಗೆ ಕಾಣೋದಿಲ್ಲ. ಇದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ ಅಂತೇಳಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇವತ್ತು ಅಬಾಲವೃದ್ಧರಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅಬಾಲವೃದ್ಧರಾಗಿ. ಇದು ಸಿದ್ದರಾಮಯ್ಯನವರ ಬದ್ಧತೆ. ಆ 2013ರಿಂದ 2018ರವರೆಗೆ ಭಾಗ್ಯಗಳನ್ನು ಕೊಟ್ಟರು. ಯಾತಕ್ಕೆ ಕೊಟ್ಟರು ಅಂತಂದರೆ ಅನ್ನಭಾಗ್ಯ ಹಸಿದವನಿಗೆ, ವಿದ್ಯಾಸಿರಿ ಕೊಟ್ಟರು, ಶಿಕ್ಷಣ ಭಾಗ್ಯ ಕೊಟ್ಟರು, ಕೃಷಿ ಭಾಗ್ಯ ಕೊಟ್ಟರು, ಏನೇನೋ ಕೊಟ್ಟರು. ಯಾಕೆ ಅಂತಂದರೆ ಈ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಇರ್ಬೋದು, ವಿದ್ಯಾನಿಧಿ ಇರ್ಬೋದು, ಈ ಎಲ್ಲವೂ ಯಾತಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಈ ಶೋಷಿತರಿಗೆ ಅನುಕೂಲ ಆಗಲಿ ಅಂತ. ಶ್ರೀಮಂತರಿಗೆ ಕೊಟ್ಟಿಲ್ಲ. ಇದು ಸಿದ್ದರಾಮಯ್ಯನವರ ನಡೆ ಏನಿದೆಯಲ್ಲ, ಅವರು ನೇರವಾಗಿ ನೋಡಿ ಆ ಭಾಷಣದಲ್ಲಿ ಅವರು ಹೇಳ್ತಾರೆ, ಶೋಷಿತರು ಸಂಘಟನೆ ಮಾಡ್ಬೋದು, ಬಲಿಷ್ಠರು ಸಂಘಟನೆ ಮಾಡಲಿಕ್ಕೆ ಆಗಲ್ಲ. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವುದು ಅಂತ ಹೇಳ್ತಾರೆ. ನಾರಾಯಣ್ ಗುರು ಅವರ ಜಯಂತಿಯ ದಿವಸ ಅವರು ಹೇಳ್ತಾರೆ, ನಾರಾಯಣ್ ಗುರು ಅವರ ವಿಚಾರವನ್ನು ಹೇಳಿ ಅವತ್ತು ಅವರು ಹೇಳ್ತಾರೆ, ಇದು ಸಿದ್ದರಾಮಯ್ಯನವರ ಬದ್ಧತೆ ಅಂತ. ಒಬ್ಬ ರಾಜಕಾರಣಿಯಾಗಿ ಛಲದಂಕ ಮಂಕನಾಗಿ ಏನು ಅಡಿಯಿಂದ ಮೇಲ್ನವರೆಗೂ ಬಂದು ಎಲ್ಲ ಹುದ್ದೆಗಳನ್ನು ಸ್ವೀಕಾರ ಮಾಡಿರುವಂಥದ್ದು. ತಾಲೂಕು ಬೋರ್ಡ್ ಅಧ್ಯಕ್ಷ, ಶಾಸಕ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ, ಸಚಿವ, ಉಪಮುಖ್ಯಮಂತ್ರಿ, ಹಣಕಾಸು ಸಚಿವರು, ಮುಖ್ಯಮಂತ್ರಿ, ಈಗ ಮತ್ತೊಂದು ಮೆಟ್ಟಲು ಈ ದೇಶದ ಪ್ರಧಾನಮಂತ್ರಿ ಮೆಟ್ಟಲು ಸಾಧ್ಯ ಆಗಬಹುದು. ಮುಂದಿನ ಚುನಾವಣೆಗೆ ಏನು ಬೇಕಾದರೂ ಆಗಬಹುದು. ಅದೃಷ್ಟ ಅವರಲ್ಲಿದ್ದರೆ ಏನು ಬೇಕಾದರೂ ಆಗಬಹುದು. ಇದು ಈ ರಾಜ್ಯದಲ್ಲಿ ಕನ್ನಡಿಗರೊಬ್ಬರು ಪ್ರಧಾನಮಂತ್ರಿ ಆಗಿದ್ದನ್ನು, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದನ್ನು ನಾವು ಎಷ್ಟು ಸಂಭ್ರಮಿಸ್ತೀವೋ, ಎಷ್ಟು ಹೆಮ್ಮೆ ಪಡ್ತೀವೋ, ಅವರ ರಾಜಕೀಯ ಆಡಳಿತದ ಬಗ್ಗೆ ನೋಡೋಣ. ಆದರೆ ವೈಯಕ್ತಿಕವಾಗಿ ಕನ್ನಡಿಗರೊಬ್ಬರು ಪ್ರಧಾನಮಂತ್ರಿ ಆದರು ಅಂತೇಳಿ ನಾವು ಎಷ್ಟು ಖುಷಿ ಪಡ್ತೀವೋ, ಅದೇ ರೀತಿ ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ದೀರ್ಘಕಾಲದ ಆಡಳಿತ ನಡೆಸಿದಂತಹ ಖ್ಯಾತಿಗೆ ಒಳಗಾಗಿರುವಂತಹ ಸಿದ್ದರಾಮಯ್ಯನವರನ್ನು ಸಹ ರಾಜ್ಯ ರಾಜಕಾರಣದಲ್ಲಿ ಒಬ್ಬ ಮೇರು ಸಂಖ್ಯೆಯಲ್ಲಿ, ಒಂದು ಎತ್ತರದ ಸಂಖ್ಯೆಯಲ್ಲಿ, ದಾಖಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವ್ರನ್ನು ಸಹ ರಾಜಕೀಯ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸಾಧನೆಯನ್ನು ನೋಡಿ ಕನ್ನಡಿಗರು ಹೌದು ಸಿದ್ದರಾಮಯ್ಯನವರು ಅವರ ಆಡಳಿತ ವೈಖರಿಯನ್ನು ಪಕ್ಕಕ್ಕಿಟ್ಟು ಒಬ್ಬ ರಾಜಕಾರಣಿಯಾಗಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಇವತ್ತಿಗೂ ತನ್ನ ನಿಲುವನ್ನು ಬದಲಾವಣೆ ಮಾಡಿಕೊಳ್ಳದೆ, ಇವತ್ತಿಗೂ ಸಹ ದಾರಿಯನ್ನು ತಪ್ಪದೆ ಒಂದೇ ಸಿದ್ಧಾಂತದೊಂದಿಗೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದರೂ ಸಹ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗದಂತಹ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ. ಸ್ನೇಹಿತರೆ, ನಾವು ಯಾವತ್ತೂ ಸೃಷ್ಟಿ ಮಾಡೋದಿಲ್ಲರಿ, ವಾಸ್ತವದ ವಿಚಾರವನ್ನು ಹೇಳ್ತೀವಿ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳನ್ನು ಓಲೈಕೆ ಮಾಡೋದಿಲ್ಲ. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಅವರ ತಪ್ಪುಗಳನ್ನು ತಪ್ಪು ಅಂತ ಹೇಳ್ತೇವೆ.
ಶೋಷಿತರ ಪರವಾಗಿರೋದನ್ನು ಶೋಷಿತರ ಪರವಾಗಿದ್ದೀರಿ ಅಂತ ಹೇಳ್ತಾರೆ, ದಾರಿ ತಪ್ಪಿದಾಗ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತೀರಿ. ಇಂತಹ ವಿಚಾರಗಳನ್ನು ನಡೆದಾಗ, ರಾಜಕೀಯದಲ್ಲಿ ಈ ಸಾಧನೆ ಮಾಡಿದಾಗ ಅವರನ್ನು ನಾವು ಶ್ಲಾಘಿಸ್ತೀವಿ, ಅಭಿನಂದಿಸ್ತೀವಿ.